ಯಾಕೆ ಬಂಗಾರಿ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದೆ? ಹೀಗೆಲ್ಲ ಮಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು ಅಲ್ವೇ? ತಾಂಡವ್ರನ್ನ ಶ್ರೇಷ್ಠನ ಪೇರೆಂಟ್ಸ್ ಅಂತ ಕಾಲೇಜಿಗೆ ಕರ್ಕೊಂಡು ಹೋಗಿದ್ಯಲ್ಲ, ತಪ್ಪಲ್ವಾ ಬಂಗಾರಿ ಇದು? ನಾನು ನಿನ್ನ ತಾಯಿ ಕಣೆ, ನಾನಿನ್ನೂ ಜೀವಂತವಾಗಿದ್ದೀನಿ. ಅಷ್ಟು ಬೇಗ ನನಗೆ ಮರ್ತೇ ಬಿಟ್ಟಿಯಾ ಬಂಗಾರಿ? ಅಲ್ಲ ಕಣೆ, ಹೀಗೆಲ್ಲ ಆಗಿದೆ ಅಂತ ನನ್ನ ಹತ್ರ ಬಂದು ಹೇಳ್ಕೊಳ್ಬೋದಿತ್ತಲ್ವಾ? ಯಾಕೆ ಮುಚ್ಚಿಟ್ಟೆ ನನ್ನಿಂದ? ನಂಗೆ ಗೊತ್ತು ನಿನಗೆ ನನ್ ಕಂಡ್ರೆ ಭಯ ಅಂತ. ಆದ್ರೆ ತಾಂಡವ್ರ ಹತ್ರ ಹೇಳ್ಕೊಳ್ಳೋದಕ್ಕಿಂತ ನನ್ನ ಹತ್ರ ಇನ್ನೂ ಸುಲಭವಾಗಿ ಹೇಳ್ಕೊಳ್ಬೋದಿತ್ತಲ್ಲ. ಯಾಕೆ ಬಂಗಾರಿ, ಯಾಕೆ ನೀನ್ ಒಂದ್ಸಲನೂ ಯೋಚನೆ ಮಾಡ್ದೆ ಆಗಲ್ಲ ಅಂತ ಅವ್ರಗಳನ್ನ ಕರ್ಕೊಂಡು ಹೋಗಿ ನಿಲ್ಲಿಸ್ದೆ? ಹಾಗಾದ್ರೆ ಏನು, ಅಮ್ಮ ನನಗೆ ಹೊಡೆದಿದ್ದು ಸರಿ ಅಂತಾನಾ? ಹೌದು ಬಂಗಾರಿ, ನಾನು ನಿನಗೆ ಹೊಡಿಬಾರ್ದಿತ್ತು. ಏನೋ ವಿಷಯಗಳಿಗೆ ಹೊಡೆದು ಬಿಟ್ಟೆ. ನನ್ನಿಂದ ತಪ್ಪಾಗಿದೆ ಕಣೆ. ಆ ತಪ್ಪಿಗೆ ನಾನು ದಿನ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಆ ತಪ್ಪಿಂದ ಹೇಗೆ ಹೊರಗೆ ಬರ್ಲಿ ಅಂತ ದಿನ ಯೋಚನೆ ಮಾಡಿ ಇಡ್ತಾ ಇದ್ದೀನಿ. ನಾನು ನಿನ್ನ ಹತ್ರ ಕ್ಷಮೆ ಕೇಳಕ್ ತಯಾರಾಗಿದ್ದೆ ಬಂಗಾರಿ, ಕೇಳ್ತಿದ್ದೆ ಕೂಡ. ಆದ್ರೆ ಅಷ್ಟರಲ್ಲೇ ನೀನು ಕೋಪ ಮಾಡ್ಕೊಂಡು ಅವ್ರ ಮನೆಗೆ ಹೊರಟೋದೆ. ಹೌದು ಬಂಗಾರಿ, ಮಕ್ಳಿಗೆ ಕೋಪ ಬಂದ್ರೆ ಅಪ್ಪನ ಹತ್ರ ಹೋಗೋದು ಸಹಜ. ನೀನು ಅದೇ ತರ ಹೋಗಿದ್ಯಾ, ತಪ್ಪೇನಿಲ್ಲ. ಆದ್ರೆ ನಿಮ್ಮ ಅಪ್ಪನ ಜೊತೆ ಆ ಮನೆ ಹಾಳಿ ಇದ್ದಾಳಲ್ಲ, ಅವಳಿರುವಾಗ ನೀನಲ್ಲಿ ಹೋಗಿರೋದು ನನಗೊಂಚೂರು ಇಷ್ಟ ಆಗ್ತಿಲ್ಲ ಬಂಗಾರಿ. ಅಲ್ವೇ? ನಿನ್ನ ನಮ್ಮ ಮನೇಲಿ ನಾನು, ಅಮ್ಮ, ಅತ್ತೆ, ಮಾವ, ನಿನ್ ತಮ್ಮ ಎಲ್ರು ರಾಣಿ ತರ ನೋಡ್ಕೊಂಡಿದ್ವಲ್ಲೇ. ನಿನಗೆ ಸಣ್ಣದಾಗಿ ಏನಾದ್ರೂ ಆದ್ರೂ ಕೂಡ ಎಲ್ರು ಎಷ್ಟು ತಲೆ ಕೆಡಿಸ್ಕೊಳ್ತೀವಿ ಅನ್ನೋದು ನಿನಗೆ ಗೊತ್ತು. ಆದ್ರೆ ನಮ್ಮೆಲ್ಲರ ಪ್ರೀತಿ ಕಾಳಜಿಗಿಂತ ನಿನ್ ಕೋಪನೇ ನಿನಗೆ ಹೆಚ್ಚಾಗೋಯ್ತಲ್ಲ ಬಂಗಾರಿ. ಯಾಕೆ ಹೀಗ್ ಮಾಡ್ದೆ? ನೀನೇನೋ ತುಂಬಾ ಸುಲಭವಾಗಿ ನಿರ್ಧಾರ ತಗೊಂಡು ಅಲ್ಲಿಗೆ ಹೋಗ್ಬಿಟ್ಟೆ ಬಂಗಾರಿ. ಆದ್ರೆ ನಾವೆಲ್ಲರೂ ಪ್ರತಿ ದಿನ ಪ್ರತಿ ಕ್ಷಣ ನಿನ್ನನ್ನ ನೆನ್ಸ್ಕೊಂಡು ನಿನ್ನನ್ನ ಎಷ್ಟು ಮಿಸ್ ಮಾಡ್ತೀವಿ ಅಂತ ಗೊತ್ತಾ ನಿನ್ಗೆ? ಹೌದು ಬಂಗಾರಿ, ನಾನ್ ತಪ್ಪು ಮಾಡಿದ್ದೀನಿ, ಆಯ್ತು. ಈಗ ನಾನು ಸಾರಿ ಕೇಳೋದ್ರಿಂದ ಎಲ್ಲ ಸರಿ ಹೋಗುತ್ತಾ? ಹಾಗಾದ್ರೆ ಸರಿ, ಆಯ್ತು. ಬೇಡ, ಈಗೇನಾದ್ರೂ ಅವಳು ಕಾಲೇಜಲ್ಲಿದ್ರೆ ಅಥವಾ ಶ್ರೇಷ್ಠನ್ ಜೊತೆಗಿದ್ರೆ ಒಂದು ಹೋಗಿ ಇನ್ನೊಂದು ಆಗ್ಬಿಡುತ್ತೆ. ಒಂದು ಕೆಲಸ ಮಾಡ್ತೀನಿ, ವಾಯ್ಸ್ ಮೆಸೇಜ್ ಹಾಕ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಬನ್ನಿ ಪ್ರಿಯಾ, ಬನ್ನಿ. ಏನು? ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ಟಾಫ್ ಎಲ್ಲ ವೇಟ್ ಮಾಡ್ತಿದ್ದಾರೆ ಮೇಡಮ್. ನೀವು ನೆಕ್ಸ್ಟ್ ನಡೆಯೋ ಆಕ್ಟಿವಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಿದ್ರಲ್ವಾ? ಅದಾ? ಓಕೆ, ಬರ್ತೀನಿ. ನೀವು ಹೋಗಿರಿ, ಬರ್ತೀನಿ. ಗೆಳತಿ, ಯಾಕೆ ಎಲ್ಲರೂ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಲ್ಲ? ಫ್ರೆಂಡು, ನಮ್ ತಂದಿ ಕಾಣಿಸ್ತಾ ಇಲ್ಲ. ಹಾಯ್ ಬ್ರದರ್, ಗುಡ್ ಮಾರ್ನಿಂಗ್. ಹಾಯ್ ಬ್ರದರ್,
ಇವ್ರೇನು ಈ ರೇಂಜಿಗೆ ಯೋಚನೆ ಮಾಡ್ತಿದ್ದಾರೆ. ಹಾಯ್ ಬ್ರದರ್. ಹಾಯ್ ಬ್ರದರ್. ಏ ಹಾಯ್ ಬ್ರದರ್. ಯಾವಾಗ ಬಂದ್ರಿ? ಯಾವಾಗ ಬಂದ? ನಾನು ಆಗಲೇ ಬಂದು 2 ಸಲ ವಿಶ್ ಮಾಡಿದೆ. ನೀವೆಲ್ಲೋ ಕಳ್ದೋಗಿದ್ದೀರಾ. ಹೌದಾ? ಏನಾಯ್ತು ಬ್ರದರ್? ಯಾಕೋ ಸ್ವಲ್ಪ ಡಲ್ಲ ಕಾಣಿಸ್ತಿದ್ದೀರಾ? ಅದೇ ಬ್ರದರ್, ಭಾಗ್ಯ ಅವ್ರನ್ನ ನೆನ್ಸ್ಕೊಂಡು ಬೇಜಾರಾಗ್ತಾ ಇತ್ತು. ಇವ್ರ ಬಾಯಲ್ಲಿ ಭಾಗ್ಯನ ಗುಣಗಾನ ಮುಗಿಯಲ್ಲ ಅನ್ಸತ್ತೆ. ಯಾಕೆ ಬ್ರದರ್, ಏನಾಯ್ತು? ಅಯ್ಯೋ, ಒಂದ್ಸಲ ಅಲ್ಲ ಫ್ರೆಂಡು, 100 ಸಲ ಫೋನ್ ಮಾಡಿದ್ದೀನಿ. ಮೊದಲು ತಗೋತಾ ಇರ್ಲಿಲ್ಲ, ಈಗ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಅದೇವ್ರೆ, ಅವಳೆಲ್ಲ ಫ್ರೆಂಡ್ಸ್ಗೂ ಫೋನ್ ಮಾಡಿ ಕೇಳಿ, ಯಾರಿಗೂ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಎಲ್ಲಿ ಹೋದ್ರು ಇಷ್ಟು ಲೇಟ್ ಅವಳು ಯಾವತ್ತೂ ಮಾಡ್ದೋಳೆ ಅಲ್ಲ. ಅಲ್ಲ ಬ್ರದರ್, ಅಷ್ಟಕ್ಕೆಲ್ಲ ಯಾರಾದ್ರೂ ಹೊಡಿತಾರ ಹೇಳಿ? ಹೌದು ಬ್ರದರ್, ಹೊಡೆದಿರೋದು ತಪ್ಪೆ. ಆದ್ರೆ ಅದಕ್ಕೆ ತನ್ವಿ ತಗೊಂಡಿರೋ ಡಿಸಿಷನ್ ಇದೆಯಲ್ಲ, ಅದು ತುಂಬಾ ದೊಡ್ಡ ತಪ್ಪು. ಹೌದಾ? ಏನ್ ಮಾಡಿದ್ಲು ಬ್ರದರ್ ಅವಳು? ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲು. ಮನೆ ಬಿಟ್ಟು ಹೋದ್ರು ತೊಂದರೆ ಇರ್ಲಿಲ್ಲ. ಆದ್ರೆ ಈ ಡೇಟ್ ಅವ್ರ ಅಪ್ಪ ಇದ್ದಾನೆ ನೋಡಿ, ಇವ್ರನ್ನೆಲ್ಲ ನಡು ನೀರಲ್ಲಿ ಬಿಟ್ಟು ಹೋದ್ನಲ್ಲ, ಅವನ್ ಮನೆಗೆ ಹೋಗಿದ್ದಾಳೆ. ಆ ಇಡಿಯೇಟ್ ಅದೇನ್ ಹೇಳಿ ತಲೆ ಕೆಡಿಸಿದನೋ ಏನೋ. ಬ್ರದರ್, ಏನಾಯ್ತು ಬ್ರದರ್? ಯಾಕೆ ಕಿರ್ಚ್ಕೊಂಡ್ರಿ? ಸಾರಿ ಬ್ರದರ್, ಅದು ಮಗು ಮನೆ ಬಿಟ್ಟು ಹೋಯ್ತು ಅಂತ ಹೇಳಿದ್ರಲ್ಲ, ಒಂಥರ ಹರ್ಟ್ ಆಗಿ ಇಮೋಷನ್ಸ್ ಆಚೆ ಬಂದ್ಬಿಡ್ತು ಅಷ್ಟೇ. ಅಲ್ಲ ಬ್ರದರ್, ತನ್ವಿ ಯಾಕೆ ಅವ್ರ ಅಪ್ಪನ ಹತ್ರ ಹೋದ್ಲು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಬ್ರದರ್, ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತ. ಪಾಪ ಭಾಗ್ಯ ಅವಳಿಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಯಾಕಿದೆಲ್ಲ ಅವಳಿಗೆ ಅರ್ಥ ಆಗ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಅಂದ್ರೆ ಎಷ್ಟು ಪ್ರೀತಿ ಗೊತ್ತಾ ಭಾಗ್ಯ ಅವ್ರಿಗೆ. ಅಂಥ ಅಮ್ಮನ್ನ ಬಿಟ್ಟು ಆ ರಾಸ್ಕಲ್ ಡ್ಯಾಡ್ ಹತ್ರ ಹೋಗಿದ್ದಾಳೆ. ಅಲ್ಲ ಬ್ರದರ್, ನೀವ್ಯಾಕೆ ಅವ್ರ ಅಪ್ಪಂಗೆ ಅಷ್ಟೊಂದು ಬೈತಿದ್ದೀರಾ? ಅವನು ಪಾಪ ಭಾಗ್ಯಂಗಿಂತ ಚೆನ್ನಾಗಿ ನೋಡ್ಕೋಬಹುದಲ್ವಾ ಮಕ್ಕಳನ್ನ? ಎಷ್ಟೇ ಆದ್ರೂ ಮಗಳು ತಾನೆ, ಅಪ್ಪನ ಜೊತೆ ಚೆನ್ನಾಗಿರ್ಬೋದು, ಒಳ್ಳೆ ಪ್ರೀತಿ ಕೊಡ್ಬೋದೇನೋ, ಅದಕ್ಕೆ ಅವಳು ಅಪ್ಪನ ಹತ್ರ ಹೋಗಿರ್ತಾಳೆ. ಅಲ್ಲ ಬ್ರದರ್, ನೀವ್ ಹೇಳೋ ತರಾನೇ ಆ ರಾಸ್ಕಲ್ ತನ್ವಿನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋದಾದ್ರೆ ಅವ್ರ ಅಪ್ಪನ್ನ ಅವ್ರ ಅಮ್ಮನ್ನ ಇವ್ರನ್ನೆಲ್ಲ ಫ್ಯಾಮಿಲಿನ ನಡು ನೀರಲ್ಲಿ ಯಾಕೆ ಬಿಟ್ಟು ಹೋಗ್ತಾ ಇದ್ದ ಹೇಳಿ? ಅದ್ರಲ್ಲೇ ಅವ್ನ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತಲ್ವಾ? ಅಲ್ಲ ಬ್ರದರ್, ಬಟ್ ನೀವೇ ತಪ್ಪು ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ನಾನ್ ತಪ್ಪು ಮಾಡ್ದ? ಏನ್ ತಪ್ಪು ಮಾಡ್ದೆ? ಅಲ್ಲ, ನಿಮ್ಗೆ ಅವ್ರ ಬಗ್ಗೆ ಏನು ಗೊತ್ತೇ ಇಲ್ವಲ್ಲ. ನೀವ್ ಬರೀ ಅವನ್ನ ಭಾಗ್ಯನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದೀರಾ, ಅವ್ರು ಹೇಳಿರೋದನ್ನ ಮಾತ್ರ ಕೇಳಿದೀರಾ. ಪಾಪ ಅವನ್ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲ ಕೇಳಿದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ತಿತ್ತು. ಕರೆಕ್ಟ್ ಬ್ರದರ್, ನೀವು ಹೇಳಿದ್ ಕರೆಕ್ಟ್. ಹೇಳಿ, ಅವನ ಯಾವಾಗ ಮೀಟ್ ಮಾಡೋಣ? ಅಲ್ಲ ಬ್ರದರ್, ಅದು ಅವನ ಕಥೆನೂ ಕೇಳೋಣ. ಹೇಳಿ, ಯಾವಾಗ ಮೀಟ್ ಮಾಡೋಣ? ಬ್ರದರ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಕೂಲ್ ಆರಾಮಾಗಿರಿ. ಇಲ್ಲ ಬ್ರದರ್, ಕೂಲಾಗಿರಕ್ ಆಗಲ್ಲ ನನಗೆ. ನೀವೀಗ ಎಷ್ಟೆಲ್ಲ ಹೇಳಿದ್ಮೇಲೆ ನಾನು ಅವನ ಭೇಟಿ ಆಗ್ಲೇಬೇಕು. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅವನ ಹತ್ರ ತುಂಬಾ ಮಾತಾಡೋದಿದೆ. ಏ ತನ್ವಿ, ಯಾಕೆ ಸುಮ್ಮನೆ ಕೂತಿದ್ಯಾ? ನಿನ್ ಸಮಾಧಾನ ಮಾಡ್ಲಿ ಅಂತಾನೆ ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಈ ರೇಂಜ್ಗೆ ಹೇಳ್ತಾ ಇದ್ದೀನಿ. ನೀನ್ ನೋಡಿದ್ರೆ ಏನು ಹೇಳ್ದೆ ಸುಮ್ಮನೆ ಕೂತಿದ್ಯಾ? ಛೇ, ಈ ತನ್ವಿ ಯಾಕೆ ಸುಮ್ಮನೆ ಕೂತಿದ್ದಾಳೆ? ನನ್ಗಳು ಬರ್ಲಿಲ್ಲ ಅಂದ್ರೆ ಇಷ್ಟು ಕಷ್ಟಪಟ್ಟು ಅಳ್ತಾ ಇದ್ದೀನಿ, ಏನು ಹೇಳ್ತಾನೆ ಇಲ್ಲ.
ಆಂಟಿ ಕಾರಿಂದ ಕೆಳಗಿಳಿತೀರಾ ಪ್ಲೀಸ್? ಚಫ್ ಇವಾಗ ಕುರಿ ಹಳ್ಳಕ್ ಬಿತ್ತು. ತನ್ವಿ, ಏನಾದ್ರೂ ಹೇಳೋದಿತ್ತಾ? ಹೌದಾ ಆಂಟಿ? ಆಂಟಿ ಐ ಆಮ್ ರಿಯಲಿ ಸಾರಿ. ನನ್ನಿಂದ ನಿಮ್ಗೆ ತುಂಬಾನೇ ಬೇಜಾರಾಗಿದೆ ಅಂತ ಗೊತ್ತು. ನನಗೋಸ್ಕರ ನೀವು ಅಲ್ಲಿ ಬಂದ್ರಿ, ಆದ್ರೆ ಅಲ್ಲಿ ಏನೇನೋ ಕೇಳಿಸ್ಕೊಳ್ಳೋ ತರ ಆಯ್ತು. ಏ ತನ್ವಿ, ದಟ್ಸ್ ಓಕೆ. ಅವ್ರು ನನ್ನ ಬೈದಿದ್ಕೆ ನೀನ್ ಯಾಕೆ ಬ್ಲೇಮ್ನ ತಗೊಳ್ತಿದ್ಯಾ? ಇಲ್ಲ ಆಂಟಿ, ಇಷ್ಟಕ್ಕೆಲ್ಲ ನಾನೇ ಕಾರಣ. ನೋಡು ತನ್ವಿ, ಸುಮ್ಮನೆ ನೀನೇನೇನೋ ಯೋಚನೆ ಮಾಡ್ತಿದ್ಯಾ, ಆ ಥರ ಎಲ್ಲ ಏನೂ ಇಲ್ಲ. ಆಂಟಿ ಇದನ್ನೆಲ್ಲ ನೀವು ನನ್ನ ಸಮಾಧಾನಕ್ಕೋಸ್ಕರ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ನಿಮಗ್ ತುಂಬಾನೇ ಬೇಜಾರಾಗಿದೆ, ಇಲ್ಲ ಅಂದಿದ್ರೆ ಯಾಕೆ ಇಷ್ಟೊಂದು ಅಳ್ತಾ ಇದ್ರಿ? ತನ್ವಿ, ಅವ್ರು ನನಗೆ ಬೈದಿದ್ಕೆ ನನಗೆ ಬೇಜಾರಿಲ್ಲ, ಯಾಕಂದ್ರೆ ತುಂಬಾ ಸತಿ ಬೈದಿದ್ದಾರೆ, ಹೊಡೆದಿದ್ದಾರೆ. ಬಟ್ ಅವ್ರು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ಬಿಟ್ಟು ಅವ್ರು ನನ್ನ ಬಿಟ್ಟು ಹೋಗಿದ್ ವಿಷಯ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡಿತ್ತು ನನಗೆ ತುಂಬಾ ಬೇಜಾರಾಯ್ತು. ಅವರೆಲ್ಲ ತರ ಮಾತಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ತನ್ವಿ. ಯಾವ್ದ್ರ ಬಗ್ಗೆ ಮಾತಾಡಿದ್ರು ಬೇಜಾರಾಗ್ತಿರ್ಲಿಲ್ಲ, ಆದ್ರೆ ನಮ್ಮಪ್ಪ ಅಮ್ಮ ಐ ಆಮ್ ರಿಯಲಿ ಸಾರಿ ಆಂಟಿ. ನಾನಿವತ್ತು ಬುಕ್ ಬೇಕು ಅಂತ ಕೇಳಿರ್ಲಿಲ್ಲ ಅಂದಿದ್ರೆ ನಾವ್ ಅಲ್ಲಿಗೆ ಹೋಗ್ತಾನೆ ಇರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಇದೆಲ್ಲ ಆಗಿದ್ದು ನನ್ನಿಂದಾನೆ. ನನಗ್ ತುಂಬಾ ಬೇಜಾರಾಗ್ತಿದೆ. ಆಂಟಿ ಪ್ಲೀಸ್ ಆಂಟಿ, ಬೇಜಾರಾಗ್ಬೇಡಿ. ದಟ್ಸ್ ಓಕೆ ತನ್ವಿ. ನನಗೆ ಗೊತ್ತಿಲ್ಲ ತನ್ವಿ, ಯಾಕೆ ಈ ಜನರು ಸುಮ್ನೆ ನನ್ನ ಅಳಿಸ್ತಾರೆ ಅಂತ. ಆಂಟಿ ಪ್ಲೀಸ್ ಅಳ್ಬೇಡಿ, ಯು ಆರ್ ವೆರಿ ಸ್ಟ್ರಾಂಗ್ ಲೇಡಿ. ಇನ್ ಮುಂದೆ ನಿಮ್ನ ಯಾರು ಅಳಿಸಬಾರ್ದು ಆಂಟಿ, ನಾನ್ ನಿಮ್ ಜೊತೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ತನ್ವಿ, ಇಟ್ ಮೀನ್ಸ್ ಅ ಲಾಟ್. ನಾನು ಜೊತೆಲಿ ಇರ್ತೀನಿ ಅಂದ್ಯಲ್ಲ, ಅಷ್ಟು ಸಾಕು ನನ್ಗೆ. ಈ ತರ ನನ್ಗೆ ಯಾರು ಹೇಳಿಲ್ಲ. ಆಂಟಿ ನಾನು ಅದನ್ನ ಹೇಳಿದ್ದೀನಿ ಅಂದ್ರೆ ಐ ರಿಯಲಿ ಮೀನ್ ಇಟ್. ಖಂಡಿತ ನಿಮ್ ಜೊತೆಗೆ ಇರ್ತೀನಿ. ನನಗ್ ಬೇಜಾರಾದಾಗ ನೀವ್ ಹೇಗ್ ಸಪೋರ್ಟ್ ಮಾಡಿದ್ರು ಹಾಗೆ ನಿಮಗ್ ಬೇಜಾರಾದಾಗ್ಲೂ ನಾನ್ ನಿಮ್ ಜೊತೆನೆ ಇರ್ತೀನಿ. ಆಂಟಿ ನೀವ್ ಈ ತರ ನಗ್ತಾ ಇದ್ರೆ ಎಷ್ಟ್ ಚೆನ್ನಾಗಿ ಕಾಣಿಸ್ತೀರ ಗೊತ್ತಾ? ಯಾವಾಗ್ಲೂ ಹೀಗೆ ನಗ್ತಾರಿ. ಓಕೆ ತನ್ವಿ. ಸರಿ ಆಂಟಿ, ಕಾಲೇಜಿಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಓಕೆ ಶೋರ್ ತನ್ವಿ. ಸಂಜೆ ಏನಾದ್ರೂ ಬಂದು ಪಿಕ್ ಮಾಡ್ಬೇಕು ಅಂದ್ರೆ ಕಾಲ್ ಮಾಡಿ, ಬಂದು ಪಿಕ್ ಮಾಡ್ತೀನಿ. ಓಕೆನಾ? ಓಕೆ ಆಂಟಿ, ಥ್ಯಾಂಕ್ ಯು, ಬಾಯ್. ಭಾಗ್ಯ, ಒಂದು ವಿಕೆಟ್ ಡೌನ್. ತನ್ವಿ ಇವಾಗ ನನ್ನ ಹತ್ರ ಮಾತಾಡಿರೋ ಮಾತನ್ನೇನಾದ್ರೂ ನೀನು ಕೇಳಿಸ್ಕೊಂಡಿದ್ರೆ ನಿನಗೆ ಪಕ್ಕಾ ಹಾರ್ಟ್ ಅಟ್ಯಾಕ್. ಡೋಂಟ್ ವರಿ ಭಾಗ್ಯ, ಇದೇ ಥರ ಒಬ್ಬೊಬ್ರನ್ನೇ ನನ್ನ ಕಡೆ ಹೇಳ್ಕೊಳ್ತಾ ಹೋಗ್ತೀನಿ. ಅಲ್ಲ, ಇಲ್ಲೆಲ್ಲ ಯಾಕೇನೂ ಗೊತ್ತಾಗ್ತಿಲ್ಲ, ಯಾವ ಡಿಫ್ರೆನ್ಸ್ ಕೂಡ ಇಲ್ಲ. ಇಷ್ಟಕ್ಕೂ ಇದು ಹಳೆ ಫೈಲು. ನಾನು ಹಳೆ ಫೈಲ್ ಹಿಡ್ಕೊಂಡು ಕೂತ್ರೆ ಏನು ಗೊತ್ತಾಗುತ್ತೆ? ಅಲ್ಲ, ಈ ಸಪ್ಲೈಯರ್ಗೆ ನಾನು ಬಂದಮೇಲೆ ಯಾಕೆ ಯಾವ ಆರ್ಡರು ಹೋಗಿಲ್ಲ? ಹೇಗೆ ತಿಳ್ಕೊಳ್ಳಿ? ಪ್ರಿಯಾ ಅವ್ರನ್ನ ಕೇಳಿದ್ರೆ ಗೊತ್ತಿರುತ್ತೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಓ ಪ್ರಿಯವ್ರೆ ಬನ್ನಿ, ನಾನು ನಿಮಗೆ ಫೋನ್ ಮಾಡ್ತಿದ್ದೆ. ಏನು ಮೇಡಮ್, ಏನಾದ್ರು ಸಮಸ್ಯೆನಾ? ನನ್ನ ಸಮಸ್ಯೆ ಬಿಡಿ, ನೀವು ಯಾಕೆ ಬಂದಿದ್ದು? ಏನಾದರೂ ಹೇಳೋದಿತ್ತಾ? ಹಾಂ ಮೇಡಮ್, ಒಂದು ವಿಷಯ ಹೇಳೋಣ ಅಂತ ಬಂದೆ. ಏನದು? ಮೇಡಮ್ ಅದೇ ಕನಿಕಾ ಅವ್ರು ಹೇಳಿದ್ರಲ್ವಾ ಹೊಸ ಫಿನಾನ್ಸ್ ಮ್ಯಾನೇಜರ್ ಬರ್ತಾರೆ ಅಂತ, ಅವ್ರು ಬಂದಿದ್ದಾರೆ ಮೇಡಮ್. ಹೌದಾ? ಎಲ್ಲಿದ್ದಾರೆ? ಕರೀರಿ. ಮೇ ಐ ಕಮ್ ಇನ್?
ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ಕನಿಕಾ ಸಜೆಸ್ಟ್ ಮಾಡಿರೋದು. ಕನ್ನಿಕಾನ ಕನ್ನಿಕಾ ರೆಫರ್ ಮಾಡಿದಾಳೆ ಅಂದಮೇಲೆ ಇಂಟರ್ವ್ಯೂ ಎಲ್ಲ ಯಾಕೆ ಆದೇವ್ರೆ? ಅವಳು ಪರ್ಫೆಕ್ಟ್ ಆಗಿರೋರ್ನೇ ಸೆಲೆಕ್ಟ್ ಮಾಡಿರ್ತಾಳೆ. ಯಾಕಂದ್ರೆ ಕನ್ನಿಕಾ ಯಾವಾಗ್ಲೂ ಅಳ್ದು ತೂಗಿ ಯೋಚನೆ ಮಾಡ್ತಾಳೆ. ಕನ್ನಿಕಾ ಹೇಳ್ಬಿಡಿ, ಅವಳು ಯಾರನ್ನ ಸಜೆಸ್ಟ್ ಮಾಡಿದಾಳೋ ಅವರು ಇಮಿಡಿಯೇಟ್ ಆಗಿ ಬಂದು ಜಾಯಿನ್ ಆಗ್ಬೋದು ಅಂತ. ಏನಾಯ್ತು ಮೇಡಮ್? ಏನಾದ್ರೂ ಪ್ರಾಬ್ಲಮ್ಮಾ? ಏನಿಲ್ಲ ಪ್ರಿಯಾ, ನೀವು ಹೊರಡಿ, ನಾನು ಮಾತಾಡ್ತೀನಿ. ಭಾಗ್ಯ, ಮೇ ಐ ಕಮೀನ್ ಅಂತ ಕೇಳ್ದೆ, ನೀನೇನು ಆನ್ಸರ್ ಮಾಡ್ದೆ, ಹಾಗೆ ಹೊರಗಡೆ ನಿಲ್ಸಿದ್ಯಲ್ಲ. ಸಾರಿ ಶ್ರೇಷ್ಠ, ಗೊತ್ತಾಗ್ಲಿಲ್ಲ. ಬಾ ಬಾ ಒಳಗ್ ಬಾ. ಭಾಗ್ಯ, ನಾನು ಕುತ್ಕೋಬೋದಾ ಅಥವಾ ನೀನ್ ಹೇಳೋವರೆಗೂ ಹೀಗೆ ನಿಂತ್ಕೊಂಡೇ ಇರ್ಬೇಕಾ? ಅಯ್ಯೋ, ಹಾಗೇನಿಲ್ಲ ಶ್ರೇಷ್ಠ, ಪ್ಲೀಸ್ ಕೂತ್ಕೋ. ಥ್ಯಾಂಕ್ ಯು. ಇದೇನ್ ಶ್ರೇಷ್ಠ ನೀನಿಲ್ಲಿ? ಅರೆ, ನೀನೇನಿಲ್ಲಿ ಅಂದ್ರೆ ಏನ್ ಅರ್ಥ? ಇವಾಗ ತಾನೇ ಅವ್ರು ಹೇಳಿದ್ರಲ್ಲ ಭಾಗ್ಯ, ಹೊಸದಾಗಿ ಬಂದಿರೋ ಫಿನಾನ್ಸ್ ಮ್ಯಾನೇಜರ್ ನಾನೇ. ಇನ್ಫ್ಯಾಕ್ಟ್ ಕನಿಕಾನ ನನ್ನ ರೆಫರ್ ಮಾಡಿದ್ದು. ಅದ್ ಸರಿ, ನಾನಿಲ್ಲೇ ಕೆಲಸ ಮಾಡೋ ವಿಷಯ ನಿಂಗೆ ಗೊತ್ತಿರ್ಲಿಲ್ವಾ? ಹಾ ಭಾಗ್ಯ, ನನಗೆ ಗೊತ್ತಿತ್ತು ನೀನ್ ಇಲ್ಲಿ ಕೆಲಸ ಮಾಡ್ತೀಯ ಅಂತಾನೂ ಗೊತ್ತು, ನೀನ್ ಅಂಡರಲ್ಲಿ ನಾನು ಕೆಲಸ ಮಾಡ್ಬೇಕು ಅಂತಾನೂ ಗೊತ್ತಿತ್ತು. ಅದೆಲ್ಲ ಗೊತ್ತಿದ್ದೆ ನಾನು ಇಲ್ಲಿಗೆ ಬಂದಿದ್ದು. ನನ್ ಕೈ ಕೆಳಗಡೆ ಕೆಲಸ ಮಾಡ್ಬೇಕು ಅಂತ ಗೊತ್ತಿದ್ದು ಬಂದ ಇವಳು. ಏನ್ ನಡೀತಾ ಇದೆ ಇಲ್ಲಿ? ಭಾಗ್ಯ, ಏನಾಯ್ತು? ಏನೋ ಯೋಚನೆ ಮಾಡ್ತಿದ್ಯಾ? ಏನಾದ್ರೂ ಪ್ರಾಬ್ಲಮಾ? ಏನಿಲ್ಲ ಏನಿಲ್ಲ. ಅಲ್ಲ ಭಾಗ್ಯ, ನಾನು ಇಲ್ಲಿಗೆ ಬರೋ ವಿಷಯ ನಿನಗೆ ಗೊತ್ತಿರ್ಲಿಲ್ವಾ? ನಾನು ಕನಿಕಂಗೆ ರೆಸ್ಯೂಮ್ ಫಾರ್ವರ್ಡ್ ಮಾಡಿದ್ದೆ, ಅವಳು ನಿನ್ಗೆ ಹೇಳಿರ್ತಾಳೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಆದಿಯವ್ರು ಹೇಳಿದ್ರು ಯಾರೋ ಫಿನಾನ್ಸ್ ಮ್ಯಾನೇಜರ್ ಪೋಸ್ಟ್ ಬರ್ತಾರೆ ಅಂತ, ಆದ್ರೆ ಅದು ನೀನಂತ ನನಗೆ ಗೊತ್ತಿರ್ಲಿಲ್ಲ. ನಾನೇ ಭಾಗ್ಯ, ಅಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟೆ. ಹಳೆಯ ಆಫೀಸಲ್ಲಿ ತಾಂಡವ್ಗಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಅಲ್ಲಿ ಕೆಲಸ ಮಾಡೋದು ತಾಂಡವ್ಗೆ ಇಷ್ಟ ಇರಲಿಲ್ಲ. ಅಲ್ಲಿ ರಿಸೈನ್ ಮಾಡಿ ಸ್ವಲ್ಪ ದಿನಕ್ಕೆ ಗೊತ್ತಾಯ್ತು ಇಲ್ಲಿ ವೇಕೆನ್ಸಿ ಖಾಲಿ ಇದೆ ಅಂತ. ಸೊ ಅದಕ್ಕೆ ಇಲ್ಲಿ ಬಂದೆ. ಇಲ್ಲಿ ತನಕ ಎಲ್ಲ ಓಕೆ ಆಗಿದೆ ಭಾಗ್ಯ, ಇನ್ಮೇಲೆ ಇಟ್ ಡಿಪೆಂಡ್ಸ್ ಆನ್ ಯು. ಭಾಗ್ಯ, ನೀನ್ ಓಕೆ ಅಂದ್ರೆ ಇಲ್ಲಿ ಸೇರ್ಕೊಳ್ತೀನಿ, ನೀನ್ ರಿಜೆಕ್ಟ್ ಮಾಡಿದ್ರೆ ಬೇರೆ ಎಲ್ಲಾದ್ರೂ ಕೆಲಸ ನೋಡ್ಕೊಳ್ತೀನಿ. ಅಲ್ಲ ಶ್ರೇಷ್ಠ, ಆದಿಯವರೇ ಓಕೆ ಅಂದಮೇಲೆ ನಾನು ಹೇಗೆ ರಿಜೆಕ್ಟ್ ಮಾಡೋಕ್ಕಾಗುತ್ತೆ? ಅಯ್ಯೋ ಇಲ್ಲ ಭಾಗ್ಯ, ನಾನು ಆದಿಯವ್ರ ಕಡೆಯಿಂದ ಬಂದಿದ್ದಲ್ಲ, ಕನಿಕನ್ ಕಡೆಯಿಂದ ಬಂದಿದ್ದು. ಇಲ್ಲ ಶ್ರೇಷ್ಠ, ಏನೇ ಆದ್ರೂ ನನ್ನ ಪ್ರಕಾರ ನೀನು ಆದಿಯವ್ರ ಕಡೆಯಿಂದಾನೇ ಬಂದಿರೋದು. ಅವರೆಲ್ಲ ಹೇಳಿದ್ಮೇಲೆ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿಂದಾನೇ ಕೆಲ್ಸಕ್ಕೆ ಜಾಯ್ನ್ ಆಗ್ಬಿಡು. ಏನ್ ಮಾಡ್ಬೇಕು ಅನ್ನೋದನ್ನ ಪ್ರಿಯಾ ನಿನಗೆ ಬ್ರೀಫ್ ಮಾಡ್ತಾರೆ. ಒಂದು ನಿಮಿಷ. ಪ್ರಿಯಾ ಅವರೇ, ಒಂದ್ ಸ್ವಲ್ಪ ನನ್ನ ಕ್ಯಾಬಿನಿಗೆ ಬರ್ತೀರಾ? ಮೇಡಮ್ ಬನ್ನಿ ಪ್ರಿಯಾ. ಪ್ರಿಯಾ, ನಿಮ್ಗೆ ಶ್ರೇಷ್ಠದು ಪರಿಚಯ ಆಗಿರ್ಬೇಕಲ್ಲ? ಹಾ ಮೇಡಮ್, ಆಗಿದೆ. ಇವ್ರಿಗೆ ಒಂದ್ಸಲ ನಮ್ಮ ಆಫೀಸ್ ಎಲ್ಲ ತೋರಿಸ್ಬಿಟ್ಟು ಏನ್ ಕೆಲಸ ಮಾಡ್ಬೇಕು ಅಂತ ಬ್ರೀಫ್ ಮಾಡ್ಬಿಡಿ. ಸರಿ ಮೇಡಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಭಾಗ್ಯ. ಅಲ್ಲ, ಈ ಶ್ರೇಷ್ಠನಲ್ಲಿ ಯಾಕೆ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಬದಲಾವಣೆ? ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಅವಳಿಲ್ಲಿ ಕೆಲ್ಸಕ್ಕೆ ಬಂದು ಸೇರ್ಕೊಂಡ್ಲ? ಕನ್ನಿಕಾ ಯಾಕೆ ಇವಳನ್ನ ರೆಫರ್ ಮಾಡಿದ್ಲು? ಇಬ್ರು ಸೇರ್ಕೊಂಡು ಏನೋ ನಡೆಸ್ತಾ ಇದ್ದಾರೆ. ಏನು ಅಂತ ನಾನು ಕಣ್ಣು ಹಿಡಿಲೇಬೇಕು.